नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ನಿಮಗೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತೇನೆ. ಯಾರ ಮನಸ್ಸಿಗೆ ನೆಮ್ಮದಿ ಇಲ್ಲವೋ, ಸೊ ಯಾರ ಮನೆಯಲ್ಲಿ ಅತ್ತೆ ಸೊಸೆ ಮನಸ್ತಾಪಗಳಿರುತ್ತೋ, ಅದೇ ರೀತಿಯ ತಾಯಿ ಮಗಳ ಸಮಸ್ಯೆಗಳು ಕೂಡ ಇರುತ್ತೋ, ನಿಜವಾಗ್ಲೂ ನಾನು ಕೊಡ್ತಕ್ಕಂಥ ಈ ಒಂದು ಪರಿಹಾರ ಖಂಡಿತವಾಗಿ ಭಾಳ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಂತ ಪರಿಹಾರ, ನಿಜವಾಗ್ಲೂ ಇದು ನಿಮಗೆ ತಮಾಷೆಯಾಗಿ ಕಾಣಿಸಿದ್ರು ಸತ್ಯವಾಗ್ತಕ್ಕಂಥದ್ದು ಡಿಟಾ. ಮ್ಯಾಕ್ಸಿಮಮ್ ಇಸ್ ಅ ವೆರಿ ಪವರ್ಫುಲ್. ಇಷ್ಟು ಮಾಡ್ಕೊಳ್ತಾ ಬಂದರೆ ಅಫ್ಕೋರ್ಸ್ ಏನಾದರೂ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ಸಿಗುತ್ತೆ ಗುರುಗಳೇ. ಅದಕ್ಕೂ ಏನು ಸಂಬಂಧ, ಏನು ನಮ್ಮ ತಲೆ ಒಳಗೆ ಈ ಥರ ಹುಳ ಬಿಡ್ತಾ ಇದ್ದೀರಾ ಅನ್ಕೋಬೋದು ನೀವು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದಿಸ್ ಈಸ್ ದ ವೆರಿ ಗುಡ್ ರೆಮಿಡೀಸ್. ನಾವು ಯೂಶ್ವಲಿ ಕೆಲವೊಂದು ವಿಚಾರಗಳನ್ನು ಗೊತ್ತಿಲ್ಲದಲೋ ಗೊತ್ತದ್ಯೋ ಅಥವಾ ನಮಗೆ ಪ್ರಿಸೈಸಾಗಿ ಅದು ಅರ್ಥ ಆಗೋದಿಲ್ಲ. ಇಂದಿನ ಕಾಲದಲ್ಲಿ ಕೆಲವರು ತುಂಬ ಹೇಳ್ತಾ ಇದ್ರು, ರಾತ್ರಿಯ ಸಮಯ ಈ ಒಂದು ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗಬೇಡಿ, ಮಾಡಬೇಡಿ, ಊಟೋಪಚಾರಗಳಿಂದ ಹಿಡಿದು ಏನು ಆ ವಿಚಾರದಲ್ಲಿ ಸಿಗುತ್ತೆ, ಯಾಕೆ ಮನಸ್ತಾಪಗಳು ಈ ಥರ ಬರುತ್ತೆ. ಕೆಲವೊಬ್ಬರಿಗೆ ಮನಸ್ಥಿತಿ ಸರಿಯೇ ಇರೋದಿಲ್ಲ, ಒಳ್ಳೆಯ ನಿರ್ಧಾರ ತಗೊಳ್ಳೋದು ಕಷ್ಟ ಆಗ್ಬೋದು. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಯಾಕೆ, ಬಿಕಾಸ್ ಆಫ್ ಚಂದ್ರ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಖಂಡಿತವಾಗಿ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋದು ಕಷ್ಟವಾಗ್ತದೆ, ಗೊಂದಲದ ವಾತಾವರಣ ಇರುತ್ತೆ. ಅದಕ್ಕೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಚಂದ್ರನ ಸ್ಥಾನ ನೋಡಿ, ಚಂದ್ರನ ಬಲ ಹೇಗಿರಬೇಕು ಅನ್ನೋದು ನೋಡಿ. ತಾರಾಬಲ ಮೊದಲೇ ನೋಡೋದು ಒಂದು ಮದುವೆ ಜಾತಕದಲ್ಲಿ ನೋಡಬೇಕಾದ್ರೆ ತಾರಾಬಲ ಕನೆಕ್ಷನ್ಸ್ ಆಗುತ್ತೆ ನೋಡಿದ್ವಿ. ಇದು ಭಾಳ ಮುಖ್ಯವಾಗಿ ನೋಡ್ತೀವಿ. ಮುಹೂರ್ತ ಭಾಗದಲ್ಲಿ ಚಂದ್ರನ ಬಲ ಹೇಗಿದೆ, ಯಾಕೆಂದರೆ ಮನಸ್ಸು ಭಾಳ ಮುಖ್ಯ ಇವತ್ತಿನ ಕಾಲದಲ್ಲಿ. ಮನಸ್ಥಿತಿ ಒಬ್ಬ ಮನುಷ್ಯನಿಗೆ ಸರಿ ಇಲ್ಲ ಅಂದರೆ ಯಾವ ರೀತಿಯಾಗಿ ತಗೊಂಡೋಗ್ಬೋದು ನೋಡಿ. ಕೆಲವೊಂದು ಮನಸ್ಥಿತಿಗಳಿಂದಲೇ ಇವತ್ತಿನ ಈ ಕಾಲದಲ್ಲಿ ವಿಕೋಪಕ್ಕೋಗಿ ತುಂಬ ಹೇಯ ಕೃತ್ಯಗಳು ನಡೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ಹೌದಲ್ವೋ? ನಿಜವಾಗ್ಲೂ ನೋಡ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುರುಗಳೇ? ಇದು ಸಾಧ್ಯನಾ? ಅಫ್ಕೋರ್ಸ್ ಸಾಧ್ಯ. ನಮ್ಮ ಮನಸ್ಥಿತಿ ಶುದ್ಧವಾಗಿಲ್ದಾಗ, ಕೋಪದಿದ್ದಾಗ ಎಂಥ ಕೆಲಸ ಬೇಕಾದ್ರೂ ಮಾಡಾಕ್ತೀವಿ ನಾವು. ಈವನ್ ನೀನು ಒಳ್ಳೆಯನು ಕೆಟ್ಟವರು ಅನ್ನತಕ್ಕಂಥದ್ದು ಭೇದ ಭಾವನೆ ಬರೋದಿಲ್ಲ. ಅದನ್ನೇ ಕೋಪ ಮನಸ್ಥಿತಿ ಅಂತ ಕರೆಯೋದು. ಈ ಒಂದು ಮನಸ್ಥಿತಿಯಿಂದ ಅನೇಕವಾಗಿರ್ತಕ್ಕಂಥ ಕೃತ್ಯಗಳು ನಡೀತಲೇ ಇದ್ದಾವೆ. ಪ್ರತಿದಿನ ನಾವು ಟಿ ವಿಯಲ್ಲಿ ನೋಡ್ತಲೇ ಇದ್ದೀವಿ. ವಾಟ್ ಈಸ್ ದಿಸ್ ಆರ್ ಆಲ್? ಈ ಒಂದು ವಿಚಾರಗಳು, ಈ ಥರದ ವಿಚಾರಗಳೆಲ್ಲ ಏನಾದರೂ ನೀವು ಫಾಲೋಅಪ್ ಮಾಡ್ಕೊಂಬಂದರೆ ಅಟ್ಲೀಸ್ಟ್ ನಿಮಗೆ ಒಂದು ನೆಮ್ಮದಿಯಾದರೂ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತಾ. ವಾಟ್ ಈಸ್ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನಿರ್ಧಾರಗಳನ್ನು ಹೇಗೆ ತಗೋಬೇಕು, ಅತ್ತೆ ಸೊಸೆ ಕಾಟಗಳಿಂದ ಹೇಗೆ ಇದನ್ನು ನಾವು ಕಡಿಮೆ ಮಾಡ್ಕೋಬೇಕು, ಅಮ್ಮ ಅಂದರೆ ಮಗಳ ಸಂಬಂಧಗಳಲ್ಲಿ ಹೇಗೆ ಒಂದು ನಿವಾರಣೆ ಮಾಡ್ಕೋಬಹುದು. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಖಂಡಿತವಾಗಿ ನನ್ನ ಕೈಲಾದ ಮಟ್ಟಿಗೆ ನಿಮಗೆ ನಾನು ಸಹಾಯ ಮಾಡೋಕ್ಕೆ ಇದ್ದೇನೆ. ಖಂಡಿತ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇದೊಂದು ಒಳ್ಳೆಯ ನಿಮಗೆ ಸಜೆಷನ್ ಅಂತ ತಿಳ್ಕೊಳ್ಳಿ. ಅದನ್ನು ಕೊನೆಯ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಖಂಡಿತವಾಗಿ ನೋಡಿ. ಸೊ ಇವತ್ತು ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಸೊ ಇವತ್ತಿನ ದಿನ ಸೋಮವಾರ, ತ್ರಯೋದಶಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ವೈದ್ಯುತಿ ಯೋಗ ಇರತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು. ಚಂದ್ರ ಮೂಲ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾರೆ 10 ಗಂಟೆ 27 ನಿಮಿಷದವರೆಗೂ. ತದನಂತರ ಪೂರ್ವಾಷಾಢ ನಕ್ಷತ್ರ, ಧನುರಾಶಿ ಅಂದರೆ ಶುಕ್ರ ನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೂ. ಯಮಗಂಡಕ ಕಾಲ ಬೆಳಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 52 ನಿಮಿಷದವರೆಗೂ. ಅದೇ ರೀತಿಯಾಗಿ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ಮಧ್ಯಾಹ್ನ 12 ಗಂಟೆ 54 ನಿಮಿಷದಿಂದ 1 ಗಂಟೆ 49 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 17 ನಿಮಿಷದಿಂದ 9 ಗಂಟೆ 13 ನಿಮಿಷದವರೆಗೂ ಉತ್ತಮ ಸಮಯವಲ್ಲ.
ಸೊ ನೋಡೋಣ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ. ಮೊದಲು ಮೇಷರಾಶಿಯವರ ಫಲಗಳನ್ನು ತಗೊಳ್ಳೋಣ. ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಮುಖ್ಯವಾಗಿ ನಿಮ್ಮ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ಹಾಗೆ ನಿಮ್ಮ ಏನು ಸಂಗಾತಿಯೊಟ್ಟಿಗಿನ ಪ್ರೀತಿಯ ಬಾಂಧವ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ಇದು ಫಸ್ಟ್ ಡೇ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ವೃಷಭ ರಾಶಿಯವರು ದುಡುಕಿನ ನಿರ್ಧಾರಗಳು ನಿಮಗೆ ಸ್ವಲ್ಪ ನಷ್ಟವನ್ನು ಖಂಡಿತವಾಗಿ ತರುತ್ತೆ. ಕೆಲವೊಂದು ಬಾರಿ ಸೋಂಬೇರಿತನ ಆಗ್ಬೋದು, ಈ ದಿನ ಯಾವುದರಲ್ಲೂ ಕಾನ್ಸಂಟ್ರೇಷನ್ ಇಲ್ಲದಲೇ ಆಗ್ಬೋದು. ಬರೀ ಕೆಲವೊಂದು ಬಾರಿ ಏನಾಗ್ತದೆ ಅಂದರೆ ತುಂಬಾ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ ಮನಸ್ಸು. ವ್ಯಾಪಾರ ವಹಿವಾಟುಗಳು ಅಷ್ಟೇ ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಶುಭವಾಗ್ತದೆ. ಬಿಟ್ಟರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಭಿನ್ನತೆಯನ್ನು ಕೊಡುತ್ತೆ, ಡಿಟ್ಯಾಚ್ಮೆಂಟ್ಸ್ ಅದೇ ಥರ ಇರ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಬುದ್ಧಿವಂತಿಕೆಯಿಂದ ಮಾಡಿ, ತಾವು ಸಾಧ್ಯವಾದಷ್ಟು ಪವರ್ಫುಲ್ ಮೈಂಡನ್ನು ಉಪಯೋಗಿಸಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗುತ್ತೆ. ನೀವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ತಾ ಬನ್ನಿ. ಸ್ವಲ್ಪ ಸೊಫಿಸ್ಟಿಕೇಟೆಡ್ ಬಟ್ಟೆಗೆಲ್ಲ ಒಳ್ಳೆ ಪರ್ಫ್ಯೂಮ್ಸನ್ನು ಹಾಕ್ಕೊಳ್ತಕ್ಕಂಥದ್ದು ಅವಶ್ಯಕ. ಸೋಂಬೇರಿತನ ಖಂಡಿತ ಕಾಡುತ್ತೆ. ದುರ್ಗಾ ಮಂತ್ರಗಳು ಸ್ವಲ್ಪ ಶುಭವನ್ನು ಕೊಡುತ್ತೆ, ಒಳ್ಳೇದು ಮಾಡುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯವರನ್ನು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಅದೇ ಗೊಂದಲದ ವಾತಾವರಣ ಇವತ್ತು ಮುಂದುವರಿಯುತ್ತೆ. ತುಂಬ ಸುಖವನ್ನು ಅಪೇಕ್ಷೆ ಪಟ್ಟರೂ ಸಿಗ್ತಾ ಇಲ್ವಲ್ಲ ಅಂತಕ್ಕಂಥ ಮನೋಭಾವತೆ ಇರ್ತದೆ, ಗೊಂದಲನೂ ಕೂಡ ಇರುತ್ತೆ. ಮನಸ್ಥಿತಿ ಅಷ್ಟು ಉತ್ತಮತೆ ಇರಲ್ಲ. ಏನೋ ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇರ್ಬೋದು. ಕೆಲವೊಂದು ಬಾರಿ ನೀವು ಏನೋ ನಾನು ಬೇಡಪ್ಪ ಇವತ್ತು ಯಾವ ವಿಚಾರದಲ್ಲೂ ಬೇಡ, ನಾನು ಆರಾಮಾಗಿರೋಣ ಅಂತ ಮನೆಯಲ್ಲೂ ಹೋಗ್ತೀರ. ಬಟ್ ವೃಷಭ ರಾಶಿ ಆ ಮನೆ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು ಇರುತ್ತೆ. ಏನಾದರೂ ಅವಘಡಗಳಿಂದ ಅಲ್ಲೂ ಕೂಡ ನೆಮ್ಮದಿ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ವೃಷಭ ರಾಶಿಯವರು ವಿದ್ಯಾರ್ಥಿ ವರ್ಗದವರು ಕೂಡ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದೇ ಈ ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರತಕ್ಕಂಥವರು ಸಹಿತವಾಗಿ ದುರ್ಗಾದೇವತೆಯ ಆರಾಧನೆಯನ್ನು ಮಾಡಿ, ಅಥವಾ ದುರ್ಗಾದೇವತೆಗೆ ಕ್ಷೀರಾಭಿಷೇಕವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಅಥವಾ ಜಲಾಭಿಷೇಕ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನಾದರೂ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳಿತು. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವ್ರಿಗೆ ನಿಜವಾಗ್ಲೂ ಒಳ್ಳೆಯ ಮಾತುಕತೆ, ಒಳ್ಳೆಯ ಒಂದು ಸೌಜನ್ಯವಾಗಿರತಕ್ಕಂಥ ನಡೆ ನೋಡಿ ಮಾತ್ರ ಈ ದಿನ ನಿಮಗೆ ಒಳ್ಳೆಯ ಒಂದು ಸ್ಥಾನವನ್ನು ಕ್ರಿಯೇಟ್ ಮಾಡುತ್ತೆ. ಸಣ್ಣ ಪ್ರಯಾಣಗಳು ಬರುತ್ತೆ. ಸಣ್ಣ ಪ್ರಯಾಣಗಳಲ್ಲಿ ಕೆಲವೊಂದು ವಿಳಂಬವಾದರೂ ಆಗಬಹುದು ಈ ದಿನ ಮಿಥುನ ರಾಶಿ. ಒಳ್ಳೆಯ ಮಾತುಕತೆಗಳು ಯಾವುದೇ ಸಂಗಾತಿಯೊಟ್ಟಿಗೆ, ಅಂದರೆ ನಿಮ್ಮ ಸಂಗಾತಿ, ಸಾರ್ವಜನಿಕ, ಬಿಸ್ನೆಸ್ ಕ್ಷೇತ್ರದಲ್ಲಿ ತಾವು ಮಾತುಕತೆಗಳು ಆಡ್ತಾ ಇದ್ದೀರಿ ಅಂದಾಗ ಕೂಲಂಕುಷವಾಗಿ ಆಲೋಚಿಸಿ ಮಾತಾಡ್ತಕ್ಕಂಥದ್ದು ಉತ್ತಮ. ಸಹೋದರ ಸಹೋದರಿಯ ನಡುವಿನ ಸಂಬಂಧಗಳು ಕೆಲವೊಂದು ಮಿಸ್ಗೈಡ್ ಆಗ್ತಕ್ಕಂಥದ್ದಿರುತ್ತೆ. ನೀವು ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೆರೆಹೊರೆಯವರಾಗಿರ್ಬೋದು, ಅಥವಾ ನೀವು ಹೇಳಿದಾಗೆ ಸಹೋದರ ಸಹೋದರಿಯರ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಇಂಟೆನ್ಷನ್ ಬೇರೆ ಇದ್ದರೂ ಸಹಿತವಾಗಿ ಅವ್ರು ತಿಳ್ಕೊಳ್ಳೋದು ಬೇರೆ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಅಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾತುಕತೆಗಳಿದ್ದರೆ ಸ್ವಲ್ಪ ತಪ್ಪಿಸಿ ಅದನ್ನು. ಸಾಧ್ಯವಾದಷ್ಟು ಜಾಣ್ಮೆಯಿಂದ ನಡ್ಕೊಳ್ತಕ್ಕಂಥದ್ದು ಉತ್ತಮ. ಕ್ರಿಯೇಟಿವಿಟಿ ಎಲ್ಲ ಚೆನ್ನಾಗಿರುತ್ತೆ. ನದಿಗೆ ಮ್ಯಾಕ್ಸಿಮಮ್ ಒಳ್ಳೆ ಕ್ರಿಯೇಟಿವಿಟಿ ಆಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಕೆಲಸದಲ್ಲಿ ಕೂಡ ತಲ್ಲೀನವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಬಟ್ ಸ್ವಲ್ಪ ಟ್ರಬಲ್ ಇರತಕ್ಕಂಥದ್ದು ಆದರೂ ಕೂಡ ನೀವು ಯೂಶ್ವಲಿ ಈ ಥರದ ತತ್ವಗಳಲ್ಲಿ ಎಚ್ಚರವನ್ನು ವಹಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ. ಅವಶ್ಯಕವಾಗಿ ಗಣಪತಿಯ ಪ್ರಾರ್ಥನೆ ನಿಮಗೆ ಶುಭವನ್ನು ತರುತ್ತೆ, ಒಳ್ಳೆಯದು ಮಾಡುತ್ತೆ. ಸೊ ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವರು ಈ ದಿನದ ವಿಚಾರಗಳನ್ನು ತಗೊಂಡಾಗ ಲಾಭ ಅಪೇಕ್ಷಿತವಾಗೇ ಕೆಲಸಗಳನ್ನು ಮಾಡ್ತೀರಿ. ಕುಟುಂಬಕ್ಕೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಹಣಕಾಸುಗಳಿಗೂ ಕೂಡ ಅಷ್ಟೇ ಪ್ರಿಯಾರಿಟಿಯನ್ನು ಕೊಡ್ತೀರ.
ಸ್ವಲ್ಪ ಮಟ್ಟಿಗೆ ಒಂದು ಬೆಳಗ್ಗೆ ಸ್ವಲ್ಪ ನಿಮಗೆ ಅಶುಭತೆ ಅಥವಾ ಮತ್ತೊಂದು ಏನಾದರೂ ಕಾಣ್ತಕ್ಕಂಥದ್ದು ಅಥವಾ ಹೀಗೆ ಆಗುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದು ಕಂಡು ಬಂದರೂ ಸಹಿತವಾಗಿ ಅಂದರೆ ಏನಾದರೂ ಒಂದು ಫ್ಯಾಮಿಲಿಯ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಗೊಂದಲ ಅಥವಾ ಅಥವಾ ಏನೋ ಭಯದ ವಾತಾವರಣ ಅಥವಾ ಏನೋ ಇರುತ್ತೆ ಅಂತ ಕಂಡರೂ ಸಹಿತವಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆಮೇಲೆ 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 ಯೂಶಲಿ ಚೆನ್ನಾಗಿ ಆಗ್ತಾ ಬರ್ತದೆ. ವ್ಯಾಪಾರ ವಹಿವಾಟುಗಳು ಹಣಕಾಸಿನ ಒಳ ವಸ್ತು ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ನಿರತವಾಗಿರ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯವ್ರಿಗೆ ಜಾಸ್ತಿ ತೋರಿಸುತ್ತೆ. ಬಟ್ ಅಫ್ಕೋರ್ಸ್ ನಥಿಂಗ್ ಟು ವರಿ, ಕಟಕ ರಾಶಿಯವ್ರಿಗೆ ಚೆನ್ನಾಗಿರ್ತಕ್ಕಂಥದ್ದು ಇದೆ, ಒಳ್ಳೆಯದಾಗುತ್ತೆ ಕೂಡ. ನೀವು ಸಹಿತವಾಗಿ ಕಟಕ ರಾಶಿಯವರಾಗಿದ್ದರೆ ಕೇವಲ ಈ ಒಂದು ಮಕ್ಕಳಿಗೆ ಸ್ವಲ್ಪ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ. ಕೇವಲ ಈ ದಿನ ತಗೊಂಡು ಸ್ವಲ್ಪ ಬಾಳೆಹಣ್ಣನ್ನು ಕೊಡಿ, ಮ್ಯಾಕ್ಸಿಮಮ್ ಗುಡ್ಡಾಗುತ್ತೆ ಕೂಡ. ಸೊ ಸಿಂಹರಾಶಿಯವರ ಫಲಾಫಲ ಹೇಗಿರುತ್ತೆ? ಸಿಂಹರಾಶಿಯವ್ರಿಗೆ ನಿಜವಾಗ್ಲೂ ಮೊದಲನೇದಾಗಿ ನಾನು ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಕೂಡ ನಿಮ್ಮ ದರ್ಪವನ್ನು ತೋರಿಸ್ಬೇಡಿ ಎಲ್ಲ ಕಡೆ. ಅಫ್ಕೋರ್ಸ್ ನೀವು ರಾಜಕೀಯವಾಗಿರ್ಬೋದು, ನನ್ನಿಂದ ಈ ಕೆಲಸ ಆಯಿತು ಅಂತಕ್ಕಂಥದ್ದಾಗಿರಬಹುದು, ಅಫ್ಕೋರ್ಸ್ ಅದು ರೆಕಗ್ನೈಸೇಷನ್ಸ್ ಮಾಡ್ತಕ್ಕಂಥದ್ದು ಬೇರೆಯವರಾಗಿರಬೇಕು. ನೀವೇ ನಿಮ್ಮ ಕೆಲಸವನ್ನು ಪ್ರಶಂಸೆಯನ್ನು ಮಾಡ್ಕೊಳ್ಳೋದು ಬೇಡ. ಈ ಥರ ಸಿಂಹರಾಶಿಯವರು ಅಧಿಕಾರ ಇದೆ ಅಂತ ಎಲ್ಲ ಕಡೆ ಚಲಾಯಿಸೋದು ಬೇಡ. ಬಟ್ ಅಫ್ಕೋರ್ಸ್ ನೀವು ಈ ಎಲ್ಲ ವಿಚಾರಗಳನ್ನು ಹೇಳಿದ್ದ ಜಾಣ್ಮೆಯಿಂದ ಏನಾದರೂ ನಿಭಾಯಿಸಿದ್ರೆ ದ ಬ್ಯೂಟಿಫುಲ್ ಟೈಮ್ ನಿಜವಾಗ್ಲೂ ಸಿಂಹರಾಶಿಯವರಿಗೆ. ನಿಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತದೆ. ನಿಮ್ಮ ಪ್ರಯತ್ನದಿಂದ ನಿಮ್ಮ ಜಾಣ್ಮೆಯಿಂದ ಕೆಲಸ ಕಾರ್ಯಗಳು ಶುಭವಾಗ್ತದೆ. ಸೊ ಈವನ್ ವಿದ್ಯಾರ್ಥಿಗಳಿಗೂ ಅಷ್ಟೇ, ವ್ಯಾಪಾರಸ್ಥರಿಗೂ ಅಷ್ಟೇ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಚೆನ್ನಾಗಿದೆ. ತುಂಬ ಮ್ಯಾಲ್ಫಿಕ್ಕಾಗಿ ಯೋಚನೆ ಮಾಡಬೇಡಿ ಸಿಂಹರಾಶಿಯವರು. ಈಗೋಸ್ಟಿಕ್ನನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇವೆಲ್ಲ ಕಾರ್ಯಗಳು ಖಂಡಿತವಾಗಿ ಶುಭವಾಗ್ತದೆ. ಭಾಳ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಆರಾಧನೆ ಭಾಳ ಶುಭವನ್ನು ಕೊಡುತ್ತೆ, ಒಳ್ಳೆಯದು ಕೂಡ ಮಾಡುತ್ತೆ. ಸೊ ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ ನೋಡಿ? ಕನ್ಯಾ ರಾಶಿಯವರು ಗೊಂದಲದಿಂದ ಇದನ್ನು ಖಂಡಿತ ಗೊಂದಲದಿಂದ ಬರ್ತಕ್ಕಂಥ ಲಾಭವನ್ನು ನಷ್ಟವಾಗಿ ಪರಿಣಾಮವನ್ನು ಮಾಡ್ಕೊಳ್ತೀರ. ಶಾಂತ ಚಿತ್ತವಾಗಿ ಯೋಚನೆ ಮಾಡಿ. ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆ, ಇನ್ನೇನು ಕಾರ್ಯ ಆಯಿತು, ಕೆಲಸ ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆ ಆಗಬಹುದು. ವಿಪರೀತವಾಗಿ ಖರ್ಚುಗಳು ಬರ್ಬೋದು. ಕುಟುಂಬದಲ್ಲೂ ಕೂಡ ಒಂದು ಮನಸ್ಥಿತಿ ಉತ್ತಮವಿಲ್ಲದಲೇ ಇರತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ. ಸೊ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ ಏನಂದರೆ, ಈ ದಿನ ಮೊದಲೇ ದಿನ ಎಲ್ಲಾದರೂ ಆಚೆ ಕಡೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಇರುವೆ ಗುಡಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹೋಗಿ. ಮೊದಲನೇದಾಗಿ ಮನೆಯಲ್ಲಿ 21 ಬಾರಿ ಅದರ ದುರ್ಗಾ ಮಂತ್ರವನ್ನು ಹೇಳೋಗಿ. ಓಂ ರೀಂ ದುಂ ದುರ್ಗಾಯೈ ನಮಃ, ಓಂ ರೀಂ ದುಂ ದುರ್ಗಾಯೈ ನಮಃ, ಓಂ ರೀಂ ದುಂ ದುರ್ಗಾಯೈ ನಮಃ, ಓಂ ರೀಂ ದುಂ ದುರ್ಗಾಯೈ ನಮಃ. ಇದರ ಮಂತ್ರ 21 ಬಾರಿ ಹೇಳಿ ಆಚೆ ಹೋಗಿ. ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ. ತುಲಾರಾಶಿಯವರ ಫಲಾಫಲ ಹೇಗೆ? ಖಂಡಿತ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರ್ತಕ್ಕಂಥ ದಿನವಾಗುತ್ತೆ. ಸಣ್ಣ ಪ್ರಯಾಣಗಳನ್ನು ಕೂಡ ಇರ್ತಕ್ಕಂಥದ್ದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವಹಿವಾಟುಗಳು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಆಶ್ಚರ್ಯಕರವಾಗಿ ಲಾಭವನ್ನು ತರಬಹುದು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಹಾಗೆ ತುಂಬಾ ನಿರಾಸದಾಯಕರಾಗಬೇಡಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಚೆನ್ನಾಗಿದೆ ಈ ದಿನ, ಸದುಪಯೋಗ ಮಾಡಿಕೊಳ್ಳಿ. ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಹಾಗೆ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸೊ ವೃಶ್ಚಿಕ ರಾಶಿಯವ್ರಿಗೂ ಅಷ್ಟೇ ಹಣಕಾಸು ವಹಿವಾಟುಗಳು, ವ್ಯಾಪಾರ, ಹಾಗೆ ಸಂಗಾತಿಯ ವಿಚಾರದಲ್ಲಿ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಖಂಡಿತ ಶುಭವಿದೆ, ಒಳ್ಳೆಯದು ಕೂಡ ಇದೆ. ಮೆಲಗಿ ಇದನ್ನು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭವಿದೆ. ಹಾಗೆ ಯಾವಾಗಲೂ ಕೂಡ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೀರ. ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳನ್ನು ತಪ್ಪಿಸಿ ಖಂಡಿತವಾಗಿ ಶುಭ ದಿನವಾಗ್ತಕ್ಕಂಥದ್ದಿದೆ, ಒಳ್ಳೆಯದಾಗುತ್ತೆ ಕೂಡ, ನಥಿಂಗ್ ಟು ವರಿ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಸೊ ಧನುರಾಶಿಯವ್ರಿಗೂ ಸಹಿತವಾಗಿ ಒಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ. ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಕೂಲಂಕುಷವಾಗಿ ಆಲೋಚಿಸಿ, ಕೆಲಸ ಯಾವುದಾದ್ರೂ ಬದಲಾವಣೆ ಮಾಡ್ತಕ್ಕಂಥವ್ರಿಗೆ ಕೂಲಂಕುಷವಾಗಿ ಆಲೋಚಿಸಿ. ಪ್ರಯಾಣ ಇರ್ತಕ್ಕಂಥ ಸಂದರ್ಭ ಕೂಡ ಬರ್ತಕ್ಕಂಥದ್ದಿರುತ್ತೆ. ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ.
ಅಡೆತಡೆ ನಿವಾರಣೆಗೋಸ್ಕರ ಕನ್ಯೆಯರಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಸಾಧ್ಯವಾದಷ್ಟು ಬಾಳೆಹಣ್ಣು ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಹಂಚಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ, ಮಾಡಿ ನೋಡಿ. ಸೋಂಬೇರಿತನವನ್ನು ಬಿಡಬೇಕಷ್ಟೇ ಇಂಪಾರ್ಟೆಂಟ್. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಹಾಗೆ ಮಕರ ರಾಶಿ, ಖಂಡಿತವಾಗಿ ಹೇಳ್ತೀನಿ, ಇದ್ದಕ್ಕಿದ್ದ ಹಾಗೆ ನಿಮಗೆ ಧನಾಗಮದ ಸೂಚನೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ವಿಭಿನ್ನತೆ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ನೇಹಿತರಿಂದಲೂ ಕೂಡ ಮೋಸ ಹೋಗ್ಬೋದು, ಕೆಲಸದಲ್ಲಿ ಒತ್ತಡನೂ ಕೂಡ ಇರ್ಬೋದು. ಆದರೆ ಇದ್ದಕ್ಕಿದ್ದ ಹಾಗೆ ಹಣಕಾಸಿನ ವ್ಯವಸ್ಥೆ ಅಂದರೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಹಣ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆ ಬರ್ಬೋದು, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೋಸನೂ ಕೂಡ ಆಗ್ಬೋದು. ಸೊ ಎರಡು ವಿಭಿನ್ನತೆ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೆಯುತ್ತೆ, ಶುಭವಿಲ್ಲ, ಒಂದು ಸಾಧಾರಣತೆ ಇರತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನೀವು ಕೂಡ ಮುಖ್ಯವಾಗಿ ಈ ದಿನ ತುಪ್ಪದ ದೀಪದ ಆರಾಧನೆ ದುರ್ಗಾದೇವತೆಗೆ ಮಾಡಿ ತುಪ್ಪ ದೀಪವನ್ನು ಬೆಳಗ್ತಕ್ಕಂಥ ಕೆಲಸ ಮಾಡಿ. ನಿಂಬೆಹಣ್ಣಿನ ದೀಪ ಹಚ್ಚುತ್ತಿದ್ದೀರಾ, ಖಂಡಿತವಾಗಿ ಹಚ್ಚಿ, ಶುಭವಾಗ್ತದೆ. ಕುಂಭರಾಶಿಯವರ ಫಲಾಫಲ ಹೇಗೆ? ಸೊ ಕುಂಭರಾಶಿಯವರ ಫಲವನ್ನು ನಾವು ನೋಡಿದಾಗ ನೋಡಿ, ಸಾಧ್ಯವಾದಷ್ಟು ಕೂಡ ಈ ದಿನ ಹೆಚ್ಚು ಸಂಗಾತಿಯೊಟ್ಟಿಗೆ ಕಾಲ ಕಳಿಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಆ ಮನೋಭಾವತೆ ಸ್ವಲ್ಪ ನಿಮ್ಮ ಸಂಗಾತಿಯಿಂದ ರೆಸ್ಪಾನ್ಸ್ ಸಿಗ್ದಲೇ ಇದ್ದಾಗ ಅದೇ ಬೇಜಾರಾಗ್ಬಿಡುತ್ತೆ. ಇದೊಂದು ಡಿಫಾಲ್ಟ್ ಇರತಕ್ಕಂಥ ದಿನ. ಅದನ್ನು ಎಕ್ಸ್ಟ್ರೀಮಾಗಿ ತೊಗೊಳ್ಬೇಡಿ, ಜಸ್ಟ್ ಟೇಕ್ ಇಟ್ ಕ್ಯಾಶುವಲ್. ಆ ಕ್ಯಾಶುವಲಾಗಿ ತೊಗೊಂಡೋಗಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ. ಬಟ್ ಯಾವುದೇ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂದರೆ ಈ ದಿನ ಸ್ವಲ್ಪ ಯೋಚನೆಗಳನ್ನು ಮಾಡಿ, ಯಾವುದೇ ಮಾತುಕತೆಗಳು ಒಪ್ಪಂದಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಆಲೋಚಿಸಿ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ. ಕುಂಭರಾಶಿ, ಸಾಧ್ಯವಾದಷ್ಟು ಕೂಡ ಈ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ಡಿಫ್ರೆನ್ಸ್ ಬರೆದಾಗ ನೋಡ್ಕೊಳ್ಳೋದು ಒಳ್ಳೆಯದು. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಶುಭದಾಯಕವಾಗಿರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರವಾಗಿದ್ದರೆ ಒಳ್ಳೆಯದು. ಅದನ್ನು ಹೊರತುಪಡಿಸಿದ್ರೆ ಚೆನ್ನಾಗಿರುತ್ತೆ. ನಥಿಂಗ್ ಟು ವರಿ. ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವ್ರಿಗೂ ಅಷ್ಟೇ ಈ ದಿನ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರೋದಿಲ್ಲ. ಗೊಂದಲದ ವಾತಾವರಣ ಮುಂದುವರಿಯುತ್ತೆ, ಕೋಪ ಜಾಸ್ತಿ ಇರುತ್ತೆ, ತುಂಬ ಅಡಿಕ್ಟಿವ್ ನೇಚರ್ ಜಾಸ್ತಿ ಇರುತ್ತೆ. ಚಟ ಮಾಡ್ತಿರ್ತಕ್ಕಂಥವ್ರಿಗೆ ಇನ್ನೂ ಜಾಸ್ತಿ ಚಟ ಆಗಿಬಿಡುತ್ತೆ. ಯಾವುದೇ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು. ಬಟ್ ಅಫ್ಕೋರ್ಸ್ ಈಸ್ ನಾಟ್ ಅಟ್ ಆಲ್ ಗುಡ್, ಒಳ್ಳೆಯದಲ್ಲ. ಸ್ವಲ್ಪ ಎಚ್ಚರ. ಈ ದಿನ ದುಡುಕಿ ಯಾವುದೋ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ. ಸಾಧ್ಯವಾದಷ್ಟು ಸಮಾಧಾನದ ವರ್ತನೆ ಮಾತ್ರ ಈ ದಿನ ಶುಭವನ್ನು ತರುತ್ತೆ, ಹೊರತುಪಡಿಸಿದ್ರೆ ಖಂಡಿತವಾಗಿ ಅದು ಉಷ್ಟಮತ ಇರಲ್ಲ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ನಾನು ಹೇಳಿದಾಗೆ ಭಾಳ ಮುಖ್ಯವಾಗಿ ಮನಸ್ಥಿತಿ ಅವಶ್ಯಕವಾಗಿ ಬೇಕು. ಅತ್ತೆ ಸೊಸೆ ಕಾಟಗಳಿರಬಹುದು, ಅಥವಾ ತಾವು ತಗೊಳ್ತಕ್ಕಂಥ ನಿರ್ಧಾರಗಳು ಕೆಲವೊಂದು ತಪ್ಪುಗಳಲ್ಲಿ ಹೋಗ್ಬೋದು. ರಾತ್ರಿಯ ಸಮಯ ಇವೆಲ್ಲವನ್ನು ಮನಸ್ಥಿತಿ ಶುಭ್ರವಾಗಿರಬೇಕು ಅಂದರೆ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನು ಫಾಲೋಅಪ್ ಮಾಡಿ. ಇಂದಿನ ಕಾಲದಿಂದಲೂ ಕೂಡ ಹೇಳ್ತಾ ಬಂದಿದ್ರು, ಮೊಸರು ಅನ್ನ ಊಟ ಮಾಡಬೇಡಿ ರಾತ್ರಿ ಹೊತ್ತು ಅಂತ ಹೇಳ್ತಾರೆ. ಯೂಶಲಿ ಮೊಸರು ಅನ್ನ ಊಟ ಮಾಡೋದ್ರಿಂದ ಲಕ್ಷ್ಮಿಯ ಸ್ಥಾನದಲ್ಲಿ ಕುಗ್ಗಬಹುದು, ಅಥವಾ ನಿಮ್ಮ ಮನಸ್ಥಿತಿಯಲ್ಲಿ ಕೂಡ ಏರುಪೇರಾಗಬಹುದು, ಚಂಚಲವನ್ನು ಕಾಡಬಹುದು. ಯಾರಿಗೆ ಮನಸ್ಥಿತಿ, ನಾನು ಹೇಳ್ತಕ್ಕಂಥ ವಿಚಾರ, ಯಾರಿಗೆ ಮನಸ್ಥಿತಿ ದುರ್ಬಲವಾಗಿರುತ್ತೋ, ಯಾರ ಜೊತೆ ಅತ್ತೆ ಸೊಸೆ ಕಾಟ ಅಥವಾ ಅಮ್ಮ ಮಕ್ಕಳ ಒಂದು ಸಂಬಂಧಗಳಲ್ಲಿ ಸಮಸ್ಯೆಗಳಿರುತ್ತೋ, ಅಫ್ಕೋರ್ಸ್ ನೀವು ಸಾಧ್ಯವಾದಷ್ಟು ಮೊಸರು ಅನ್ನವನ್ನು ರಾತ್ರಿಯ ಸಮಯ ಊಟವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ನಿಷಿದ್ಧ. ನಿಜವಾಗ್ಲೂ ಇದೇನು ಏನು ಗುರುಗಳೇ ಮೊಸರು ಅನ್ನ ತಿಂದುಬಿಟ್ರೆ ಇವೆಲ್ಲ ಬರುತ್ತೆ? ಅಫ್ಕೋರ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಯೂಶಲಿ ಶುಕ್ರನ ತತ್ವ, ಹಾಗೆ ಚಂದ್ರನ ತತ್ವ ಯಾವಾಗ ಆಡಾಗುತ್ತೋ, ಮ್ಯಾಲ್ಫಿಕ್ ಅಥವಾ ಯಾವುದೇ ಆದಂಥ ವಿಚಾರಗಳಲ್ಲೂ ಕೂಡ ನಿಮಗೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಮಾಡೋದು ಕಷ್ಟವಾಗುತ್ತೆ. ಸೊ ಆದಷ್ಟು ಕೂಡ ಈ ಥರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಅವಾಯ್ಡ್ ಮಾಡಿ. ಖಂಡಿತ ಮನಸ್ಥಿತಿ ಒಂದು ಸ್ವಲ್ಪ ಶುಭ್ರವಾಗುತ್ತೆ. ಇತರ ಮನಸ್ಥಿತಿ ಇರತಕ್ಕಂಥವ್ರು ರಾತ್ರಿಯ ಸಮಯದಲ್ಲಿ 8ರಿಂದ 9 ಅಥವಾ 6ರಿಂದ 9 ಸಮಯ ದುರ್ಗಾ ಮಂತ್ರಗಳನ್ನು ಹೇಳ್ತಾ ಬನ್ನಿ. ಯಾವುದೇ ದುರ್ಗಾ ಮಂತ್ರಗಳಾಗಿರ್ಬೋದು, ಖಂಡಿತವಾಗಿ ಶುಭವಾಗುತ್ತೆ, ಲಾಭವೂ ಕೂಡ ಆಗುತ್ತೆ, ಈ ಥರದ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.